ನಮಸ್ಕಾರ. ಇವತ್ತು ಒಂದು ವಿಷಯ ನೋಡೋಣ. ಏನು ಗೊತ್ತಾ, ನಮ್ಮ ಫೋನಲ್ಲಿ ಅತಿ ಹೆಚ್ಚು ಬ್ಯಾಟ್ರಿ ತಗೊಳ್ಳುವಂಥ ಆ್ಯಪ್ ಇರುತ್ತೆ. ಬ್ಯಾಟ್ರಿಯನ್ನು ಖರ್ಚು ಮಾಡುವಂಥದ್ದು ಯಾವುದು ಗೊತ್ತಾ? ಆ ಆ್ಯಪ್ಗಳು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾ ಇರ್ತವೆ. ಅವುಗಳಿಗೆ ಜಾಸ್ತಿ ಬ್ಯಾಟ್ರಿ ಖರ್ಚಾಗುತ್ತೆ ಅಲ್ವಾ? ಹಾಗೆ ನಮ್ಮ ಬಾಡಿನಲ್ಲಿ ಅತಿ ಹೆಚ್ಚು ಬ್ಯಾಟ್ರಿ ಅಂದರೆ ನಮ್ಮ ಎನರ್ಜಿಯನ್ನು ತಗೊಳ್ಳುವಂಥ ಆರ್ಗನ್ ಯಾವುದು? ಕರೆಕ್ಟ್, ಬ್ರೈನ್. ಈ ಬ್ರೈನಿನ ಕೆಲಸ ಏನು? ಬೇಕಂದ್ರೂ ಯೋಚನೆ ಮಾಡುತ್ತೆ, ಬೇಡ ಅಂದ್ರೂ ಯೋಚನೆ ಮಾಡುತ್ತೆ. ಏನು ಯೋಚನೆ ಮಾಡುತ್ತೆ ಅದು ಯಾರಿಗೂ ಗೊತ್ತಿಲ್ಲ, ಅದು ಇಂಪಾರ್ಟೆಂಟು ಇಲ್ಲ. ಯಾಕೆ ಹೇಳಿ? ನಾವು ಬೇಕಂದ್ರೂ ಬೇಡ ಅಂದ್ರೂ ಏನೋ ಒಂದು ಯೋಚನೆ ತಕ ಅಂತ ಇಡೀ ದಿನ ಬರ್ತಾನೇ ಇರುತ್ತೆ. ತಲೆ ಸರಿ ಇರೋರ್ಗೂ ಸರಿ ಇಲ್ಲದೆ ಇರೋರ್ಗೂ, ನಮಗೂ ನಿಮಗೂ ಎಲ್ಲರಿಗೂ ಆ ಬ್ರೈನಿನ ಕೆಲಸನೇ ಅದು. ಇಡೀ ದಿನ ಯೋಚನೆ ಮಾಡೋದು. ಮಾಡಿ 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 ನಮ್ಮ ಮ್ಯಾಕ್ಸಿಮಮ್ ಎನರ್ಜಿಯನ್ನು ಕನ್ಸ್ಯೂಮ್ ಮಾಡಿ ಯಾವುದು ಇಂಪಾರ್ಟೆಂಟ್ ಟಾಸ್ಕೋ ಅದನ್ನು ಮಾಡೋದಕ್ಕೆ ಬಿಡೋದಿಲ್ಲ. ಯಾಕಂದರೆ ಅದು ಲೇಜಿ ಫಿಲೋ ಬ್ರೈನ್. ಸೊ ಇವಾಗ ಏನು ಮಾಡೋಣ? ಈ ಬ್ರೈನ್ಗೆ ಇಂಪಾರ್ಟೆಂಟ್ ಥಿಂಗ್ಸನ್ನು ಮಾಡೋದಕ್ಕೆ ಸ್ವಲ್ಪ ಎನರ್ಜಿಯನ್ನು ಉಳಿಸಿ ರೂಟೀನ್ ವರ್ಕಲ್ಲಿ ಟೈಮನ್ನು ಹೇಗೆ ಸೇವ್ ಮಾಡ್ಬೋದು? ತುಂಬ ಮೈನ್ಯೂಟ್ ಥಿಂಗ್ಸ್ ಇರುತ್ತೆ. ಇವಾಗ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿದೆ, ಮಕ್ಕಳೆಲ್ಲ ಮನೇಲಿರ್ತಾರೆ, ಮುಗಿತಾ ಬಂತು ಅಂದ್ರೂ ಟೈಮ್ ಟು ಟೈಮ್ ಆ ತಿಂಡಿ ಕೊಡು, ಈ ತಿಂಡಿ ಕೊಡು, ಸ್ಪೆಷಲ್ ಬೇಕು, ಅದನ್ನು ಮಾಡು, ಇದನ್ನು ಮಾಡು ಅಂತ ಬೇರೆ 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 ತಿಂಡಿ ಕೇಳ್ತಾ ಇರ್ತಾರೆ. ಇಡೀ ದಿವಸ ಏನು ಅಡುಗೆ ಮಾಡಬೇಕು, ಏನು ತಿಂಡಿ ಮಾಡಬೇಕು ಅಂತ ತಲೆ ಕೆಡಿಸ್ಕೊಳ್ಳೋ ತುಂಬ ವಿಷಯ ಇರುತ್ತೆ. ಇವಾಗ ಏನು ಮಾಡ್ಬೋದು ಗೊತ್ತಾ? ಈ ಮಕ್ಕಳಿಗೆ ಇಷ್ಟ ಆಗಿರೋದನ್ನು ಒಂದು 10 ತಿಂಡಿಯನ್ನು, ಬ್ರೇಕ್ಫಾಸ್ಟ್ಗೆ ಒಂದು 10 ಐಟಮನ್ನು ಲಿಸ್ಟ್ ಮಾಡೋದು, ಮಧ್ಯಾಹ್ನಕ್ಕೆ ಒಂದು 10 ಐಟಮನ್ನು ಲಿಸ್ಟ್ ಮಾಡೋದು, ರಾತ್ರಿಗೆ ಒಂದು 10 ಐಟಮನ್ನು ಲಿಸ್ಟ್ ಮಾಡೋದು. ಈ ಲಿಸ್ಟನ್ನು ಫ್ಯಾಮಿಲಿ ಮೆಂಬರ್ ಜೊತೆ ಡಿಸ್ಕಷನ್ ಮಾಡೋದು. ಚೂಸ್ ಮಾಡ್ಕೊಳ್ರಪ್ಪ ಅಂತ. ಅವರು ಯಾವುದನ್ನು ಹೇಳ್ತಾರೋ ಅದರ 7 ಚೂಸ್ ಮಾಡ್ಕೊಳ್ಳೋದು. ನಿಮಗೆ ಟೈಮ್ ಟೇಬಲ್ ಗೊತ್ತಲ್ಲ, ಆ ಥರ ಟೈಮ್ ಟೇಬಲ್ ಹಾಕ್ಬಿಡೋದು. ಮಂಡೇಗಿದು, ಟ್ಯೂಸ್ಡೇಗಿದು, ವೆನಸ್ಡೇಗಿದು, ಥರ್ಸ್ಡೇಗಿದು ಅಂತ ಬ್ರೇಕ್ಫಾಸ್ಟ್ ಯಾವುದು, ಲಂಚ್ ಯಾವುದು, ಡಿನ್ನರ್ ಯಾವುದು ಅಂತ ನಿಮ್ಮ ಪ್ರಯಾರಿಟಿ ಲೆಕ್ಕದಲ್ಲಿ ಬರೆದಿಟ್ಕೊಂಡ್ಬಿಡೋದು. ಈಗ ರಾತ್ರಿ ಫ್ರಿಜ್ ಓಪನ್ ಮಾಡ್ಕೊಂಡು ಯಾವ ವೆಜಿಟೇಬಲ್ ಇದೆ ಏನಿದೆ ಅಂತ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅಯ್ಯಯ್ಯೋ ಇವಾಗೇನು ಮಾಡಲಿ ಅಂತ ಪ್ಯಾನಿಕ್ ಆಗೋದು ಇಲ್ಲ. ಈಸಿ. ಟೈಮ್ ಟೇಬಲನ್ನು ಫ್ರಿಜ್ಗೆ ಮ್ಯಾಗ್ನೆಟಲ್ಲಿ ಹಾಕಿ ಇಟ್ಬಿಟ್ರೆ ಅದಲ್ಲೇ ಇರುತ್ತೆ. 1 ಮಂತ್ಗೋ 2 ಮಂತ್ಗೋ ಚೇಂಜ್ ಮಾಡ್ಕೊಳ್ಳಿ. ಅದನ್ನೇ ಅದೇ ವಾರ ಮಾಡಿಬಿಟ್ರೆ ಈಸಿ ಆಗೋಯ್ತು. ಟೈಮ್ ಉಳಿತು, ಯೋಚನೆ ಮಾಡೋದಕ್ಕೆ ತುಂಬ ಎನರ್ಜಿ ಉಳಿದ್ಬಿಡ್ತು. ಬೆಳಗ್ಗೆ ಕಿರಿಕಿರಿನೂ ಆಗಲಿಲ್ಲ, ನಮ್ಮ ಮೂಡು ಚೆನ್ನಾಗಿರುತ್ತೆ. ಈಗ ಅದನ್ನು ಪ್ರಿಪೇರ್ ಮಾಡಿ ಮಕ್ಕಳಿಗೆ ಹಾಕಿದರೆ ಮಕ್ಕಳಿಗೆ ಅಂತ ಸ್ಪೆಂಡ್ ಮಾಡೋದಕ್ಕೆ ಇದೇ ಬ್ರೈನಿನ ಎನರ್ಜಿಯನ್ನು ಯೂಸ್ ಮಾಡ್ಕೊಳ್ಳೋದಕ್ಕಾಗುತ್ತೆ. ಇದನ್ನೇ ಡೈಲಿ ಥಿಂಕ್ ಮಾಡ್ಕೊಂಡು ಹೋಗಿದ್ರೆ ಅಲ್ಲಿಗೆ ನಮ್ಮ ಎನರ್ಜಿ ಖಾಲಿ ಆಗಿಬಿಡ್ತಿತ್ತಲ್ವ? ಅದೇ ಎನರ್ಜಿಯನ್ನು ಬೇರೆ ಕಡೆ ಹಾಕ್ಕೊಳ್ಳೋದಕ್ಕಾಯಿತು. ಪ್ರಯಾರಿಟಿ ವರ್ಕ್ಸ್ ಅಂದರೆ ಏನು ಗೊತ್ತಾ? ನನ್ನ ಪ್ರಯಾರಿಟಿ ಬೇರೆ ಇರ್ಬೋದು, ನಿಮ್ಮ ಪ್ರಯಾರಿಟಿ ಬೇರೆ ಇರ್ಬೋದು. ಇವಾಗ ನನ್ನ ಫೋನಲ್ಲಿ ಮೆಮರಿ ಫುಲ್ ಆಗಿಬಿಟ್ಟಿದೆ. ಸೊ ಇನ್ 2 ಡೇಸಲ್ಲಿ ನನ್ನ ಪ್ರಯಾರಿಟಿ ಏನಂದರೆ ಫೋನ್ ಮೆಮರಿ ಖಾಲಿ ಮಾಡ್ಕೊಳ್ಳೋದು. ನಿಮ್ಮ ಪ್ರಯಾರಿಟಿ ಬೇರೆ ಇರ್ಬೋದು. ನೀವು ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತ ಆದರೆ ನಿಮಗೆ ಟಿಕೆಟ್ ಬುಕ್ ಮಾಡ್ಕೊಳ್ಳೋದಿರ್ಬೋದು, ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದಿರ್ಬೋದು. ಗ್ರೋಸರೀಸ್ ಖಾಲಿ ಆಯಿತು ಅಂದರೆ ಗ್ರೋಸರಿ ಆರ್ಡರ್ ಮಾಡ್ಕೊಳ್ಳೋದಿರ್ಬೋದು. ಸೊ ನಿಮ್ಮ ಪ್ರಯಾರಿಟಿ ಬೇರೆ, ನನ್ನ ಪ್ರಯಾರಿಟಿ ಬೇರೆ. ಆ ಥರ ಪ್ರಯಾರಿಟಿನ ಬರೆದಿಟ್ಕೊಂಡು ಕೆಲಸ ಮಾಡ್ಬೋದು. ಈಸಿ ಆಗುತ್ತೆ, ನಿಮಗೂ ನೆನಪಿರುತ್ತೆ, ಮರ್ತೋಗಲ್ಲ, ಗಡಿಬಿಡಿ ಆಗಲ್ಲ, ಟೆನ್ಷನ್ ಆಗಲ್ಲ, ಯಾರಿಗೂ ಆಗಲ್ಲ. ಏನಂತೀರಾ? ಇನ್ನೊಂದು ವಿಷಯ ಏನಂದರೆ, ಈ ಥರ ಬರೆದಿಟ್ಕೊಳ್ಳೋದು ಫಸ್ಟ್ಗೆ ತುಂಬ ಆಡ್ ಅನಿಸುತ್ತೆ. ಇದೇನಪ್ಪ ಇದು ಈ ಥರ ಎಲ್ಲ ಬರೆದಿಟ್ಕೊಳ್ಳೋದಾ ಅಂತ. ಯಾವುದೇ ಹೊಸ ವಿಷಯವನ್ನು ನಮ್ಮ ಲೈಫಲ್ಲಿ ಇಂಟ್ರಡ್ಯೂಸ್ ಮಾಡಿಸಿದ್ರು ಫಸ್ಟಿಗೆ ನಾವು ಚೇಂಜಿಗೆ ಅಡಾಪ್ಟ್ ಆಗೋವರೆಗೂ ಅದು ತುಂಬ ವಿಯರ್ಡ್ ಆಗಿ ಅನಿಸುತ್ತೆ. ನನಗೆ ನಿಮಗೆ ಅಂತಲ್ಲ, ಎಲ್ಲರಿಗೂ ಇಡೀ ಜಗತ್ತಲ್ಲಿ. ಸೊ ಅಡಾಪ್ಟ್ ಆಗೋವರೆಗೆ ಅದು ತುಂಬ ವಿಯರ್ಡ್ ಆಗೇ ಇರುತ್ತೆ. ಅಡಾಪ್ಟ್ ಆಗ್ತಾ ಹೋದ್ಮೇಲೆ ಅದು ಈಸಿಯೆಸ್ಟ್ ಇರುತ್ತೆ. ನೀವು ಟ್ರಾವೆಲ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಏನೇನು ಐಟಮನ್ನು ತೊಗೊಂಡು ಹೋಗಬೇಕು ಅಂತ ಚಾರ್ಜರು, ಬಟ್ಟೆ, ಫೋನು ಈ ಥರ ಎಲ್ಲ ಬರೆದಿಟ್ಕೊಂಡ್ಬಿಟ್ರೆ ಅದು ಬಂತ ಐಟಮ್ಗಳೆಲ್ಲ ಬಂದ್ವಾ, ಫಿನಿಶ್ಡ್. ಆವಾಗ ಯೋಚನೆ ಮಾಡೋದಿಲ್ಲ, ಪ್ಯಾನಿಕ್ ಆಗೋದಿಲ್ಲ. ಅಲ್ಲಿ ಹೋದ್ಮೇಲೆ ಅಯ್ಯಯ್ಯೋ ಪಾಸ್ಪೋರ್ಟೇ ಬಿಟ್ಟು ಹೋಗ್ಬಿಟ್ನಲ್ಲ, ಅಯ್ಯೋ ಚಾರ್ಜರೇ ಮರ್ತೋಯ್ತಲ್ಲ, ಏನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬರೆದಿಟ್ಕೊಂಡಿದ್ದೀರಾ? ಹೌದು. ಬರೆದಿಟ್ಕೊಳ್ಳುವಾಗ ಯೋಚನೆ ಮಾಡಿದ್ರಾ? ಹೌದು. ಅಷ್ಟೇ ಬ್ರೈನ್ ಖರ್ಚು ಮಾಡ್ಕೊಂಡಿದ್ದು. ಆಮೇಲೆ ಗಡಿಬಿಡಿನಲ್ಲಿ ಸ್ಟ್ರೆಸ್ಫುಲ್ಲಾಗಿ ಜಾಸ್ತಿ ಪವರ್ ತೊಗೊಂಡು ಬ್ರೈನ್ ಕೊಡಬೇಕಾಗಿಲ್ಲ, ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಅಲ್ಲಿ ಲಿಸ್ಟಲ್ಲಿರೋದನ್ನೆಲ್ಲ ಟಿಕ್ ಮಾಡ್ಕೊಳ್ಳಿ, ಐಟಮ್ನ ತುಂಬ್ಕೊಳ್ಳಿ, ಆರಾಮ್ಸೆ ಹೋಗ್ಬೋದು. ಈ ಥರ ಪ್ಲ್ಯಾನ್ ಮಾಡಿಕೊಂಡ್ರೂ ಟೈಮನ್ನು ಮ್ಯಾನೇಜ್ ಮಾಡೋದಕ್ಕಾಗುತ್ತೆ. ನಾವು ಮೊನ್ನೆ ತಾನೇ ಒಂದು ವಿಡಿಯೋ ನೋಡಿದ್ವಿ ಅಲ್ವಾ, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೊಳ್ಳೋದು, ಪ್ರಯಾರಿಟಿನ ಹೇಗೆ ಕೊಡಬೇಕಂತೆಲ್ಲ. ಈ ಥರ ಪ್ರಯಾರಿಟಿ ಇರೋ ವಿಷಯಕ್ಕೂ ನಾವು ಟೈಮನ್ನು ಸೇವ್ ಮಾಡೋದಕ್ಕಾಗುತ್ತೆ. ಒಂದೇ ಸಲ ಯೋಚನೆ ಮಾಡಿಬಿಡೋದು. 1 ತಿಂಗಳದ ಲೆಕ್ಕದನ್ನು ಒಂದೇ ಸಲ ಯೋಚನೆ ಮಾಡಿಬಿಡೋದು. ಬ್ರೇನ್ ಉಳಿತಾ, ಎನರ್ಜಿ ಉಳಿತಾ, ಅದೇ ಎನರ್ಜಿಯನ್ನು ಬೇರೆ ಇಂಪಾರ್ಟೆಂಟ್ ಟಾಸ್ಕ್ಗಳಿಗೆ ಕೊಟ್ಬಿಡೋದು. ದ್ಯಾಟ್ಸ್ ಆಲ್.
ನಿಮ್ಮ ಟೈಮ್ ಉಳಿತು, ನನ್ನ ಟೈಮ್ ಉಳಿತು, ಪ್ಲ್ಯಾನು ಸಕ್ಸಸ್ ಆಗುತ್ತೆ. ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ. ನಮ್ಮ ಮನೆಯಲ್ಲಿ ಸಕ್ಸಸ್ ಆಯಿತು. ಟೈಮ್ ಟೇಬಲ್ ಹಾಕ್ಕೊಂಡು ಅಡುಗೆ ಮಾಡೋದು. ಡೇಲಿ ಬೆಳಗ್ಗೆ ಎದ್ದು ಏನು ಮಾಡೋದು ಅನ್ನೋದ್ರ ಬದಲು ತಿಂಗಳಿಗೆ ಒಂದು ಸಲನೋ 2 ತಿಂಗಳಿಗೆ ಒಂದು ಸಲ ಪ್ಲ್ಯಾನ್ ಮಾಡಿ ಬರೆದಿಟ್ಕೊಂಬಿಡಿ ನೀಟಾಗಿ ಟೈಮ್ ಟೇಬಲನ್ನು. ಅಷ್ಟೇ, ಆಮೇಲೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದನ್ನೇ ರೂಟೀನಾಗಿ ಫಾಲೋ ಮಾಡೋದು. ಅಕಸ್ಮಾತ್ ನಿಮಗೆ ಬೇಜಾರು ಬಂತಪ್ಪ, ಅದು ಮಾಡಬೇಕಂತ ಅನಿಸಿಲ್ಲಪ್ಪ, ಬೇರೆ ಟೇಸ್ಟ್ ಬೇಕಂತ ಅನಿಸ್ತಿದ್ದೀರಪ್ಪ, ಅವಾಗ ಹೊಸದಾಗಿಂದ ಯೋಚನೆ ಮಾಡಿ ಬೇರೆ ಲಿಸ್ಟ್ ಮಾಡ್ಕೊಳ್ಳಿ, ಬೇರೆ ಲಿಸ್ಟನ್ನು ಬರೆದಿಟ್ಕೊಳ್ಳಿ, ಹೊಸ ಟೈಮ್ ಟೇಬಲ್ ರೆಡಿ. ಈ ಥರ ನಾವು ಬದಲಾವಣೆಯನ್ನು ಅಡಾಪ್ಟ್ ಮಾಡ್ಕೋಬೋದು, ಟೈಮನ್ನು ಉಳಿಸ್ಬೋದು ಅಲ್ವಾ? ಟೈಮು ಮ್ಯಾನೇಜ್ ಆಯಿತು, ಪ್ರಯಾರಿಟಿಗೂ ಟೈಮ್ ಕೊಟ್ಟಂಗಾಯಿತು, ತುಂಬ ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ಎಲ್ಲ ರೀತಿಯಲ್ಲೂ ಸೂಪರ್. ಈ ಐಡಿಯಾ ನನಗಂತೂ ವರ್ಕೌಟ್ ಆಗಿದೆ. ನಿಮಗೆ ಟ್ರೈ ಮಾಡ್ತೀನಿ.